ಕಳೆದ ವಾರದ ಬೆಳವಣಿಗೆಗಳನ್ನು ಗಮನಿಸಿದ್ದೇನೆ. ವಿಶೇಷವಾಗಿ ಗ್ರಾಹಕರಿಗೆ ಹಾಲಿನ ದರ ಹೆಚ್ಚಿಗೆ ಮಾಡಿರುವಂಥದ್ದು 2 ರೂಪಾಯಿ ಹೆಚ್ಚಿಗೆ ಮಾಡಿದ್ದಾರೆ. ಬಹುಶಃ ತಮಗೆಲ್ಲ ಗೊತ್ತಿದೆ, ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದಲ್ಲಿ ಗ್ಯಾರಂಟಿ ಹೆಸರಿನಲ್ಲೇ ಬಂತು. ಬರುವಂತ ಸಂದರ್ಭದಲ್ಲಿ ಕೂಡ ನಮ್ಮ ಪ್ರಧಾನಿಗಳನ್ನ ಬಹಳ ತೀಕ್ಷ್ಣವಾಗಿ ಟೀಕೆಗಳನ್ನ ಕೂಡ ಮಾಡಿದ್ರು. ಇವ್ರು ಬಂದ ಮೇಲೆ ದರ ಏರಿಕೆ ಆಗೋಯ್ತು, ಗ್ಯಾಸ್ ಸಿಲಿಂಡರ್ಗೂ ಪೂಜೆ ಮಾಡಿದ್ರು. ಈಗೆಲ್ಲ ಮಾಡಿದಂತ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಅವರು 1 ವರ್ಷ ಆಗಿದೆ, 1 ವರ್ಷ ಆದ 2 ತಿಂಗಳೇನೋ ಆಗ್ತಾ ಬಂದಿರಬೇಕು. ಅವ್ರು ಬಂದ್ಮೇಲೆ ಒಂದೊಂದೇ ಎಲ್ಲ ಬೆಲೆಗಳನ್ನ ಏರಿಕೆ ಮಾಡ್ಕೊಂಡು ಬಂದಿದೆ. ಚುನಾವಣೆ ಸಂದರ್ಭದಲ್ಲಿ ಸೇವ್ ನಂದಿನಿ ಅಂತ ಕೂಡ ಒಂದು ಶೀರ್ಷಿಕೆ ಕೊಟ್ಟು ಅದರ ಮೇಲೆ ಕೂಡ ನರೇಟಿವ್ ಬಿಲ್ಡ್ ಮಾಡೋಕ್ಕೆ ಪ್ರಯತ್ನ ಮಾಡಿದೆ. ನಂದಿನಿನ ಉಳಿಸಿ ಅಂತ. ಏನೋ ಬಿಜೆಪಿಯವರು ನಂದಿನಿ ಹಾಳು ಮಾಡಿಬಿಡ್ತಾರೆ. ಮಾನ್ಯ ಗೃಹ ಸಚಿವರು ಅವತ್ತು ಹೇಳಿದ್ದು, ಅಮೂಲ್ ರೀತಿಯಲ್ಲಿ ನಂದಿನಿ ಕೂಡ ಬೆಳಿಬೇಕು, ಜೊತೆಯಲ್ಲಿ ಒಬ್ಬರಿಗೊಬ್ಬರಿಗೂ ಸಂಪರ್ಕ ಇಟ್ಕೊಂಡು ವಿಷಯಗಳನ್ನ ವಿನಿಮಯ ಮಾಡಿಕೊಂಡು ಯಾವ ರೀತಿ ಇನ್ನೂ ಒಳ್ಳೆ ರೀತಿಯಲ್ಲಿ ಮಾರುಕಟ್ಟೆಯನ್ನ, ಗುಣಮಟ್ಟವನ್ನ, ನಂದಿನಿ ಮತ್ತಷ್ಟು ಇನ್ನೂ ಖ್ಯಾತಿಯನ್ನ ಪಡಿಬೇಕು. ಆ ನಿಟ್ಟಿನಲ್ಲಿ ನೀವೆರಡೂ ಕೂಡ ಜೊತೆಯಾಗಿ ಹೋಗಿ ಅಂತ ಹೇಳುವಂತ ಮಾತನ್ನ ರಾಜಕೀಯವಾಗಿ ಅದನ್ನು ಬಳಸ್ಕೊಂಡು ನಂದಿನಿಯನ್ನೇ ಅದರಲ್ಲಿ ಮರ್ಜ್ ಮಾಡುವಂತ ಹುನ್ನಾರ ಇದು. ಸೇವ್ ನಂದಿನಿ ಅಂತ ಕ್ಯಾಂಪೇನ್ ಮಾಡಿದ್ರು. ತಮಗೆಲ್ಲ ಗೊತ್ತಿದೆ ನಾನು ಹೇಳೋದು. ನಂದಿನಿ ಉಳಿಸಿ ಅಂತ ಹೇಳಿದಂತ ಸರ್ಕಾರ ಪಾಪ ಅವ್ರು ಏನ್ ಮಾಡಿದೆ ನೋಡಿ. 23 ಆಗಸ್ಟ್ ನಲ್ಲಿ ಮೊದಲನೇ ಸಲ ಹಾಲು ದರ ಏರಿಕೆ ಮಾಡಿದ್ರು. ಎಷ್ಟು ಮಾಡಿದ್ರು? 3 ರೂಪಾಯಿ ಮಾಡಿ. 1 ಲೀಟರ್ಗೆ ಹಾಲಿನ ದರ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಈಗ ಮೊನ್ನೆ ನೋಡಿದಿರಿ 2 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಅಲ್ಲಿಗೆ 5 ರೂಪಾಯಿ ಆಯ್ತು. ಒಂದೇ ವರ್ಷದಲ್ಲಿ 5 ರೂಪಾಯಿ 1 ಲೀಟರ್ಗೆ ಹೆಚ್ಚಿಗೆ ಮಾಡಿದ್ರು. ಆ 5 ರೂಪಾಯಿ ಜಾಸ್ತಿ ಮಾಡಿದ್ರು. ಇವರು ರೈತರ ಪರವಾಗಿದ್ದಾರೆ, ರೈತರಿಗೆ ಏನಾದ್ರು ಆ ಹಣವನ್ನ ಕೊಡ್ತಾರ ಅಂತ ನೋಡಿದ್ರೆ, ಈ ಕೋಮಲ್ನ ಪುಣ್ಯಾತ್ಮರು ಇಲ್ಲಿ ಕೋಲಾರ, ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹಾಲು ಒಕ್ಕೂಟ ಇಲ್ಲಿ ಏನ್ ಮಾಡಿದ್ದಾರೆ, ನಮ್ಮ ರೈತರಿಗೆ ಕೊಡುವಂತ ದರ ಏನಿದೆ ಅದರಲ್ಲಿ 2 ರೂಪಾಯಿ 1 ಲೀಟರ್ಗೆ ಕಡಿಮೆ ಮಾಡಿದ್ದಾರೆ. ಈ 5 ರೂಪಾಯಿ ಗ್ರಾಹಕರ ಹತ್ರ ನೀವೇನು ವಸೂಲ್ ಮಾಡ್ತೀರಿ, ಅದರಲ್ಲಿ ಸ್ವಲ್ಪ ಆದ್ರೂ ನೀವು ರೈತರಿಗೆ ಕೊಡ್ಬೇಕಾಗಿತ್ತಲ್ಲ. 1 ಲೀಟರ್ಗೆ 3 ರೂಪಾಯೋ 1 ರೂಪಾಯಿ, 1 ಲೀಟರ್ಗೆ 2 ರೂಪಾಯಿ ಹೆಚ್ಚಿಗೆ ಕೊಡ್ಬೇಕಾಗಿತ್ತು. ಅದನ್ನ ಮಾಡ್ಲಿಲ್ಲ. ಇವತ್ತು ಕೋಮಲ್ ಉದಾಹರಣೆಗೆ 2 ರೂಪಾಯಿ ಇವತ್ತು ಏನ್ ನೀವು ಕಡಿಮೆ ಮಾಡಿದ್ರಿ, ಈಗ 2 ರೂಪಾಯಿ ಜಾಸ್ತಿ ಗ್ರಾಹಕರಿಗೆ ಮಾಡಿದಿರಿ. ನಿಮ್ಮ ಆದಾಯ ಎಷ್ಟು? 4 ರೂಪಾಯಿ ಆಯ್ತು 1 ಲೀಟರ್. 4 ರೂಪಾಯಿ ಆಯ್ತು 1 ಲೀಟರ್ಗೆ. ಒಕ್ಕೂಟಕ್ಕೆ ನಾನು ಹೇಳೋದು 12 ಲಕ್ಷ ಲೀಟ್ರು ಸರಿಸುಮಾರು ಇವತ್ತು ಕೋಲಾರ, ಚಿಕ್ಕಬಳ್ಳಾಪುರ ಎರಡೂ ಸೇರಿ ಒಂದು ದಿವಸಕ್ಕೆ ಇವತ್ತು ಹಾಲು ಶೇಖರಣೆ ಆಗುತ್ತೆ. ಅಲ್ಲಿಗೊಂದು ದಿವಸಕ್ಕೆ ನಿಮ್ಗೆ ಎಷ್ಟಾಯ್ತು? 48 ಲಕ್ಷ ಲಾಭ ಆಯ್ತು. 12 ಲಕ್ಷ ಲೀಟರ್ ಅಂದ್ರೆ 4 ರೂಪಾಯಿ ಇಟ್ಕೊಂಡ್ರೆ 48 ಲಕ್ಷ ಅಧಿಕವಾಗಿ ನಿಮಗೆ ಬರ್ತಾ ಇದೆ. ಇದರಲ್ಲಿ ನೀವು ರೈತರಿಗೆ ಏನಾದ್ರೂ ಪಾಸ್ ಆನ್ ಮಾಡಿದ್ದೀರಾ? ಇಲ್ಲ ಅಲ್ರಿ. ಇವತ್ತು ನನಗೆ ರೈತರು ಹೇಳ್ತಾರೆ, ಒಂದು ಹಸುಗೆ, ಇದರ ಜೊತೆಗೆ ಒಂದು ಹಸುಗೆ 25ರಿಂದ 50 kg ಮೇವು ಬೇಕು. ಮತ್ತು ಪಶು ಆಹಾರದ ದರ 50 kgಗೆ ಎಷ್ಟಿದೆ ಇವತ್ತು? 1150 ರೂಪಾಯಿ. ಹೆಂಗೆ ರೈತರು ಉದ್ಧಾರ ಆಗೋದು? ರೈತರು ಹಾಲಿನಲ್ಲಿ ಉದ್ಧಾರ ಆಗ್ಲಿಕ್ಕೆ ಸಾಧ್ಯ ಇದೆಯಾ? ಇದು ಅದಕ್ಕೆ ನಾನು ಆಗ್ರಹ ಮಾಡ್ತೀನಿ ಸರ್ಕಾರಕ್ಕೆ, ಕೋಮಲ್ನವ್ರಿಗೆ ನಾವು ಆದೇಶ ಮಾಡಿ ತಕ್ಷಣ ಈ 2 ರೂಪಾಯಿ ಏನು ಕಡಿಮೆ ಮಾಡಿದ್ದೀರಾ, ಈ ಆದೇಶವನ್ನ ಜುಲೈಯಿಂದ ಅದು ಚಾಲ್ತಿಯಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಇದನ್ನ ತಕ್ಷಣ ಈ ಆದೇಶವನ್ನ ರದ್ದು ಮಾಡಬೇಕು. ಇಲ್ಲ ಅಂದ್ರೆ ನಾವು ರಸ್ತೆಗೆ ಇಳಿಬೇಕಾಗ್ತದೆ, ರೈತರ ಪರವಾಗಿ ಹೋರಾಟ ಮಾಡಬೇಕಾಗ್ತದೆ. ನಾನು ಈಗಾಗಲೇ ಹಮ್ಮಿಕೊಳ್ತೀನಿ. ನಮ್ಮೆಲ್ಲ ಮುಖಂಡರುಗಳು, 2 ಜಿಲ್ಲೆಯ ನಮ್ಮ ಮುಖಂಡರುಗಳು, ಬಿಜೆಪಿ ಹಾಗೂ JDS ನಾಯಕರುಗಳ ಜೊತೆ ನಾನು ಮಾತನಾಡ್ತೇನೆ. ಹೋರಾಟದ ರೂಪುರೇಷೆ ಹೇಗೆ ಅನ್ನೋದು ಕೂಡ ಅವರೆಲ್ಲರ ಜೊತೆ ಚರ್ಚೆ ಮಾಡಿ ಹೋರಾಟಕ್ಕೆ ಇಳಿತೀವಿ. ಅದು ಉಪವಾಸ ಹೋರಾಟ ಇರ್ಬೋದು, ಪಾದಯಾತ್ರೆ ಹೋರಾಟ ಇರ್ಬೋದು, ವಿವಿಧ ರೀತಿಯಲ್ಲಿ ಅವರೆಲ್ಲ ಯಾವ ರೀತಿ ಹೇಳ್ತಾರೆ ಆ ರೂಪುರೇಷೆಗಳನ್ನ ನಾವು ಸಿದ್ಧ ಮಾಡ್ತೇವೆ. ರೈತರ ಪರವಾಗಿ ನಾವು ನಮ್ಮ ಧ್ವನಿಯನ್ನ ಎತ್ತಿದ್ದೇವೆ, ಹೋರಾಟವನ್ನ ಅವ್ರ ಪರವಾಗಿದ್ದೇವೆ. ನಾವು ರೈತರ ಬಗ್ಗೆ ಕೇಳೋದಕ್ಕೆ ಇನ್ನು ಬದುಕಿದ್ದೀವಿ ನಾವು. ಇವರೆಲ್ಲ ಕಾಂಗ್ರೆಸ್ನ ಸರ್ಕಾರ ಬಂದು ಇವರು ದುರಾಡಳಿತದಿಂದ ರೈತರನ್ನ ಹಾಳು ಮಾಡೋದಕ್ಕೆ ನಾವಿರೋವರೆಗೂ ಅವಕಾಶ ಕೊಡೋದಿಲ್ಲ. ಅದಕ್ಕೆ ನಂದು ಮನವಿ, ಆಗ್ರಹ,
₹2 1 ಲೀಟ್ರಿಗೆ ಏನು ಕಡಿಮೆ ಮಾಡಿದ್ದೀರಿ ರೈತರಿಗೆ, ಅದನ್ನು ತಕ್ಷಣ ಆದೇಶವನ್ನು ಕೋಮಲ್ನ ಆಡಳಿತ ವರ್ಗ ಹಿಂಪಡಿಬೇಕು. ಈಗ ನಿಮಗೆ ₹4 ₹5 ಹೆಚ್ಚಿಗೆ ಆಗಿದೆ ಗ್ರಾಹಕರಿಂದ, ಈಗ ₹2 ಜಾಸ್ತಿ ಮಾಡಿದ್ದೀರಿ, ಅದರಲ್ಲಿ ಇನ್ನೂ ₹1 ಹೆಚ್ಚಿಗೆ ಮಾಡಿ. ಕನಿಷ್ಠ ₹3, ₹2 ಆದೇಶ ಹಿಂತೆಗೆದುಕೊಂಡಿರುವಂಥದ್ದು ₹2 ಜೊತೆಗೆ ₹1 ಆ್ಯಡ್ ಮಾಡಿ, ಏನು ₹33 ಇತ್ತಲ್ಲ, 33 ಎಷ್ಟಿದೆ ಇದು, 33.40 1 ಲೀಟ್ರಿಗೆ ಇದ್ದಿತ್ತು. ಈಗ ಅದನ್ನು ಎಷ್ಟಕ್ಕೆ ಇಳಿಸಕ್ಕೆ ಕೊಟ್ಟಿದ್ದಾರೆ, 31.40 ಇಳಿಸಕ್ಕೆ ಕೊಟ್ಟಿದ್ದಾರೆ. ನಾನು ಅದಕ್ಕೆ ಏನು ಹೇಳ್ತೀನಿ, ಈ ₹2 ಹಾಗೇ ಇರಲಿ, 33.40. ಇದರ ಜೊತೆಗೆ ₹1 ನೀವು ಆಡಳಿತ ವರ್ಗ ಇಟ್ಕೊಳ್ಳಿ, ಆಡಳಿತ ಮಂಡಳಿ ಇಟ್ಕೊಳ್ಳಿ, ಇನ್ನು ₹1 ರೈತರಿಗೆ ಪಾಸಾನ್ 34.40 ಪೈಸೆ 1 ಲೀಟ್ರಿಗೆ ನಮ್ಮ ರೈತರಿಗೆ 1 ಲೀಟ್ರ್ ಹಾಲಿಗೆ ನೀವು ಕೊಡಬೇಕು ಅಂತೇಳಿ ನಾನು ಆಗ್ರಹ ಮಾಡ್ತೀನಿ. ನಮ್ಮ ಸರ್ಕಾರ ಇದ್ದಾಗ ತಾವು ನೋಡಿದ್ದೀರಿ, ನಾವು ಹಾಲು ಒಕ್ಕೂಟವನ್ನು ಚಿಕ್ಕಬಳ್ಳಾಪುರಕ್ಕೆ ಪ್ರತ್ಯೇಕಗೊಳಿಸಬೇಕು ಅಂತ ನಾವು ಆದೇಶ ಮಾಡಿದ್ವಿ. ಆದೇಶ ಮಾಡಿ 1.5 ವರ್ಷ ಆಡಳಿತಾಧಿಕಾರಿ ನೇಮಕ ಆಗಿ ಕೆಲಸ ಮಾಡಿದ್ದಿಲ್ಲ. ಮತ್ತು ಪ್ಯಾಕೇಜಿಂಗ್ ಹಾಲನ್ನು ಮಾಡಬೇಕಲಿಕ್ಕೆ ಅದಕ್ಕೆ ಒಂದು ಘಟಕ ಬೇಕಾಗಿತ್ತು. ಮೆಗಾ ಡೈರಿ ಜೊತೆಗೆ ಅದಕ್ಕೆ ಒಂದು ಟೆಟ್ರಾ ಪ್ಯಾಕು ಅಥವಾ ಪ್ಯಾಕೇಜಿಂಗ್ ಮಾಡುವಂಥ ಹಾಲು ಮಾಡೋದಕ್ಕೆ ಒಂದು ಘಟಕ ಮಾಡಲಿಕ್ಕೆ 5 ಎಕರೆ ಜಮೀನು ಹೆಚ್ಚುವರಿಯಾಗಿ ಬೇಕು ಅಂದರು. 5 ಎಕರೆ ಹೆಚ್ಚುವರಿ ಜಮೀನು 50 ಕೋಟಿ ರೂಪಾಯಿ ಕೊಡಲಿಕ್ಕೆ ನಾವು ತಾತ್ವಿಕವಾಗಿ ಒಪ್ಪಿಗೆ ಕೊಟ್ಟಿದ್ವಿ, ನಮ್ಮ ಹಿಂದಿನ ಸರ್ಕಾರ, ಬೊಮ್ಮಾಯಿರವರ ಸರ್ಕಾರ. ಉದಾಹರಣೆಗೆ ಇವತ್ತು ಧಾರವಾಡದಿಂದ ಹಾವೇರಿಯನ್ನು ಮಾಡಿಕೊಂಡ್ರು, ಈಗ ಹಾಲು ಒಕ್ಕೂಟ ಮನೆ ಬೊಮ್ಮಾಯಿರವರೇ ಮಾಡಿಕೊಂಡ್ರು. ಮಾಡುವಾಗ ಅವರು ಸುಮಾರು 25 ಎಕರೆ ಜಮೀನು 50 ಕೋಟಿ ರೂಪಾಯಿ ಮಂಜೂರು ಮಾಡಿದ್ದಾರೆ. ಅದೆಲ್ಲ ಕೆಲಸ ಮಾಡ್ತಾ ಇದೆ, ಕಾಮಗಾರಿ ಮಾಡ್ತಾ ಇದ್ದಾರೆ ಇವತ್ತು ಹಾವೇರಿಯಲ್ಲಿ. 1 ಲಕ್ಷ ಲೀಟ್ರು 1.5 ಲಕ್ಷ ಲೀಟ್ರು ಒಂದು ದಿವಸಕ್ಕೆ ಅಲ್ಲಿ ಹಾಲು ಬರುವಂಥ ಶೇಖರಣೆ ಆಗ್ತಾರೆ. ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಈಗ 6 ಲಕ್ಷ ಇದೆ, 5.5-6 ಲಕ್ಷ ಇದೆ. ಇಲ್ಲಿಗೆ ಒಕ್ಕೂಟ ಬೇಡ, ಚಾಮರಾಜನಗರಕ್ಕೆ ಬೇಕು, ಹಾವೇರಿಗೆ ಬೇಕು. ಇದೇ ಮಾನ್ಯ ಮುಖ್ಯಮಂತ್ರಿಗಳು ಚಾಮರಾಜನಗರ ಹಾಲು ಒಕ್ಕೂಟ ಮಾಡಿದ್ರು. ಅವತ್ತು ಯಾವ ಮಾನದಂಡದ ಮೇಲೆ ಮಾಡಿದ್ರು? ಅಲ್ಲಿ ಮೆಗಾ ಡೈರಿನೂ ಇರ್ಲಿಲ್ಲ, ನಮ್ಮ ತರ ನಮ್ದು ಇಲ್ಲಿ ಮೆಗಾ ಡೈರಿ ಇದೆ, ಎಲ್ಲ ಸಿದ್ಧ ಇದೆ ನಮ್ದು, ಎವ್ರಿಥಿಂಗ್ ಇಸ್ ರೆಡಿ. 1.5 ವರ್ಷ ಕಾರ್ಯ ನಿರ್ವಹಿಸಿರ್ತಕ್ಕಂಥ ಹಾಲು ಒಕ್ಕೂಟದ ಆದೇಶವನ್ನ ನೀವು ಒಂದು ಸರ್ಕಾರ ಮಾಡಿದ ಆದೇಶನ ರದ್ದು ಮಾಡ್ತೀರಲ್ಲ, ಇದು ದ್ವೇಷದ ರಾಜಕಾರಣ ಅನ್ಸಲ್ವಾ? ಈಗ ನಾನು ಎಲ್ಲ ಕಡೆ ಹೋರಾಟ ಮಾಡ್ತೀನಿ ಅಂತ ಎಲ್ಲ ಗಲಾಟೆ ಮಾಡ್ತಾ ಇರೋದಕ್ಕೇನೋ, ಈಗೇನೋ ನಾವು ಮೀಟಿಂಗ್ ಕರಿತೀವಿ, ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಮಾಡ್ತೀವಿ ಅಂದ್ರೆ ಉದ್ದೇಶ ಇಷ್ಟೇ, ಸುಧಾಕರ್ ಅವ್ರಿಗೆ ಹೆಸರು ಹೋಗ್ಬಾರ್ದು, ಬಿಜೆಪಿ ಸರ್ಕಾರಕ್ಕೆ ಹೆಸರು ಹೋಗ್ಬಾರ್ದಾಗಿತ್ತು. ಮಾಡ್ಲಿ, ಇವಾಗ ನಮ್ದೇನ್ ತಕರಾರಿಲ್ಲ, ಅವರೇ ಹೆಸರು ಹಾಕೊಂಡು. ನನಗೆ ರೈತರಿಗೆ ಒಳ್ಳೇದಾಗ್ಬೇಕಷ್ಟೇ. ಆದ್ರೆ ಈಗ ಅವ್ರು ಮಾಡಿಸುವಂತ ಸಂದರ್ಭದಲ್ಲೇನೆ ಆ 5 ಎಕರೆ ಹೆಚ್ಚುವರಿಯಾಗಿ ಜಮೀನನ್ನ ಪಕ್ಕದಲ್ಲಿ ಏನಿದೆ ಆ ಜಮೀನನ್ನ ಹಾಲು ಒಕ್ಕೂಟಕ್ಕೆ ಕೊಡ್ಲಿ, 50 ಕೋಟಿ ರೂಪಾಯಿ ತಕ್ಷಣ ಅದಕ್ಕೆ ತಾತ್ವಿಕ ಒಪ್ಪಿಗೆ ಕೊಟ್ಟು ಆ ಪ್ಯಾಕೆಟ್ ಹಾಲು ಉತ್ಪಾದನೆ ಮಾಡುವಂಥ ಘಟಕನ ಸ್ಥಾಪನೆ ಮಾಡಿ. ಇದು ಆಗಬೇಕು. ಸುಮ್ಮನೆ ನಾಮಕಾವಸ್ಥೆ ಮಾಡುವಂಥದ್ದು, ನಾವು ಮಾಡಿದೀವಿ ಒಕ್ಕೂಟ ಅಂತ ಮಾಡಕ್ಕೆ ಹೋಗ್ಬೇಡಿ. ಎರಡನೇದು, ಶಾಸಕರು ನಂಜೇಗೌಡರು ಅವ್ರ ಹೇಳಿಕೆಯನ್ನ ನಾನು ನೋಡಿದೆ, ಡೆಲ್ಲಿಯಲ್ಲಿ ಪೇಪರ್ ತರಿಸ್ಕೊಂಡು ನೋಡಿದೆ. ಹಾಲು ಉತ್ಪಾದನೆ ಜಾಸ್ತಿ ಆಗೋಗಿದೆ. 9 ಲಕ್ಷ ಬರ್ತಾ ಇದ್ದ ಹಾಲು ಈಗ 12 ಲಕ್ಷ ಬರ್ತಾ ಇದೆ, 2.5 ಲಕ್ಷ ಲೀಟ್ರು ಅಧಿಕ ಆಗ್ಬಿಟ್ಟಿದೆ. ಅದಕ್ಕೆ ಕಾರಣ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ನಾವು ಹಾಲಿನ ದರ ಇಳಿಸಬೇಕು ಅಂತ ನಾವೊಂದ್ ಕಡೆ ಹೇಳ್ತೀವಿ, ಹೆಚ್ಚಿನ ಜನ ಹೈನುಗಾರಿಕೆಯಲ್ಲಿ ತೊಡಗಿಸ್ಕೋಬೇಕು, ನಮ್ಮ ಕೃಷಿ ಆದಾಯದ ಜೊತೆ ತೋಟಗಾರಿಕಾ ಬೆಳೆಗಳ ಆದಾಯದ ಜೊತೆ
ಹೈನುಗಾರಿಕೆ, ರೇಷ್ಮೆ, ಇದು ಕೂಡ ಬೇರೆ ಬೇರೆ ಕಸುಬುಗಳಾಗಿ ಇವತ್ತು ಹೂ ಬೆಳೆಗಾರರಿದ್ದಾರೆ. ಈ ತರ ಬೇರೆ ಬೇರೆ ಎಲ್ಲ ಕಸುಬುಗಳ ಮೂಲಗಳಿಂದ, ಎಲ್ಲ ಮೂಲಗಳಿಂದ ಅವ್ರಿಗೆ ಆದಾಯ ದುಪ್ಪಟ್ಟು 3 ಪಟ್ಟು ಹೆಚ್ಚಾಗಬೇಕು ಅಂತ ನಮ್ಮ ಕಲ್ಪನೆ, ನಮ್ಮ ಆಸೆ. ಈಗ ಇವ್ರು ಹೇಳ್ತಾರೆ ಹಾಲು ಉತ್ಪಾದನೆ ಕಡಿಮೆ ಆದ್ರೆ ಆಗ ರೈತರಿಗೆ ಹಾಲು ದರ ಹೆಚ್ಚಿಗೆ ಕೊಡ್ತೀನಿ, ಅವಾಗ ನಾನು ನೋಡ್ತೀನಿ ಅಂತ ಹೇಳಿದ್ರು. ಇವ್ರಿಗೆ ಯಾವುದೇ ಸ್ಪಷ್ಟತೆ ಇಲ್ಲ, ದ್ವಂದ್ವ ನಿಲುವುಗಳು. ಈ ಸರ್ಕಾರಕ್ಕೆ ಏನ್ ರೈತರನ್ನ ಉದ್ಧಾರ ಮಾಡ್ಬೇಕಾ, ರೈತರಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ಬೇಕು ಅದು ಕೂಡ ಇಲ್ಲ. ಅಲ್ರಿ, ನೀವು ಆಡಳಿತ ಮಂಡಳಿ ಇಟ್ಕೊಂಡಿದ್ದೀರಿ, ಚುನಾವಣೆ ಆಗಬೇಕಾಗಿತ್ತು. ಯಾವ ಪುರುಷಾರ್ಥಕ್ಕೆ ಮತ್ತೆ ನೀವು 1 ವರ್ಷ ನೀವು ಏನು ಮಹಾ ಸಾಧನೆ ಮಾಡಿದ್ದೀರಾ ಅಂತೇಳಿ ನಿಮ್ಮ ಟೈಮ್ ಅವಧಿ ಆಗೋದ್ಮೇಲೂ ಕೂಡ ಚುನಾವಣೆನೇ ಮುಂದಕ್ಕೆ ಹಾಕುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಎಲ್ಲಾದ್ರೂ ಇದು ಕಾನೂನಲ್ಲಿ ಅವಕಾಶ ಇದೆಯಾ? 5 ವರ್ಷ ನಮ್ಮ ವ್ಯಾಪ್ತಿ ಆಗೋದ್ಮೇಲೆ, ನಮ್ಮ ಸಮಯ ಆಗೋದ್ಮೇಲೆ ಚುನಾವಣೆಗೆ ಹೋಗ್ಬೇಕು. ಇಲ್ಲ ಅಂದ್ರೆ ಆಡಳಿತಾಧಿಕಾರಿ ಆಗ್ಬೇಕು ಚುನಾವಣೆ ಆಗದೆ ಇದ್ರೆ. ಇದು ಸಂಪ್ರದಾಯ, ಇದು ಕಾನೂನು, ಇದು ನಿಯಮ. ಇವೆಲ್ಲವನ್ನೂ ಕೂಡ ಮೀರಿ ನಮ್ಮದು ನಡೆಯುತ್ತೆ, ನಮ್ಮ ಸರ್ಕಾರ ಇದೆ ಅಂತೇಳಿ ಆಡಳಿತಾಧಿಕಾರಿನೂ ನೇಮಕ ಮಾಡ್ದಿರಾ ಇರುವಂತ ಚುನಾಯಿತ ಪ್ರತಿನಿಧಿಗಳೇ ನೀವೇ ನಡೆಸೋದು. ಮತ್ತೆ ಇಷ್ಟು ವರ್ಷಗಳಲ್ಲಿ ಮಾರುಕಟ್ಟೆನ ಯಾಕೆ ನಿರ್ಮಾಣ ಮಾಡಲಿಲ್ಲ ನೀವು? 9 lakhs ಇರೋದು ಇವತ್ತು 12 ಲಕ್ಷ ಆಯ್ತಪ್ಪ. 12 ಲಕ್ಷ ಲೀಟರ್ ವಹಿವಾಟು ಆಗ್ಲಿಕ್ಕೆ ನೀವೇನ್ ಕ್ರಮ ತಗೊಂಡಿದ್ದೀರಿ? ಮಾರ್ಕೆಟಿಂಗ್ ಸ್ಟ್ರಾಟಜೀಸ್ ಏನ್ ಮಾಡಿದ್ದೀರಿ? ವ್ಯಾಲ್ಯೂ ಅಡಿಷನ್ ಏನ್ ಮಾಡಿದ್ದೀರಿ? ಏನು ಪ್ರಿಪರೇಷನ್ ಇಲ್ಲ, ಏನೇನು ಪ್ರಿಪರೇಷನ್ ಇಲ್ಲ. ಇವತ್ತು ಪನ್ನೀರ್ ಮಾಡ್ಬೋದು, ಪನ್ನೀರ್ನ ಮಾಡಿ ಹೊರ ರಾಜ್ಯಗಳಿಗೆ, ಈ ರಾಜ್ಯಗಳಿಗೆ, ಹೊರ ದೇಶಗಳಿಗೆ ಕಳಿಸ್ಬೋದು. ಐಸ್ ಕ್ರೀಮ್ ಮಾಡ್ಬೋದು. ಎಷ್ಟು ವ್ಯಾಲ್ಯೂ ಆಡೆಡ್ ಪದಾರ್ಥಗಳನ್ನ ಮಾಡ್ಬೋದು ಹಾಲಿನ ಮೂಲಕ. ಇವ್ಯಾವೂ ಮಾಡಲ್ಲ. ನೇಮಕಾತಿ ಎಷ್ಟು ಜನ ಬೇಕೋ ನೇಮಕಾತಿ ಮಾಡ್ಕೊಂಡ್ರಿ, ಅದರಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದೀರಿ. ಇಡಿವರೆಗೂ ಹೋಗಿದೆ, ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ವರೆಗೂ ಹೋಗಿ ನಿಮ್ಮ ಸರ್ಟಿಫಿಕೇಟ್ಸ್ ಎಲ್ಲ ಅಲ್ಲಿದೆ, ಡೆಲ್ಲಿಯಲ್ಲಿದೆ. ಎಲ್ಲ ಸರ್ಟಿಫಿಕೇಟ್ಸ್ ಅಲ್ಲಿ ಕಾಯ್ತಾ ಇದೆ. ಅದಕ್ಕೆ ಯಾರ್ಯಾರ ಹತ್ರ ಹೋಗಿ ಕಾಲಿಡ್ಕೊಂಡಿದ್ದೀರಿ, ನಮ್ಮವ್ರ ಹತ್ರನೇ ಯಾರ್ಯಾರ ಹತ್ರ ಹೋಗಿ ಕಾಲಿಡ್ಕೊಂಡಿದ್ದೀರಿ ಎಲ್ಲ ಗೊತ್ತಿದೆ ನನಗೆ. ಯಾರ್ಯಾರ ಕಡೆಯಿಂದ ಫೋನ್ ಮಾಡಿಸಿದ್ದೀರಿ, ಆದ್ರೆ ಏನೂ ಆಗಲ್ಲ. ಅಲ್ಲಿ ಯಾರು ಏನೂ ಮಾಡೋಕ್ಕಾಗಲ್ಲ. ಉಪ್ಪು ನೀರು ನೀರು ಕುಡಿತೀರಿ. ಹಾಗಾಗಿ ನಾನು ಹೇಳೋದು ಇಷ್ಟೇ, ಈಗ ರೈತರ ಒಂದು ಬೆಲೆನ ಏನು ಕಡಿಮೆ ಮಾಡಿದ್ದೀರಿ ದರನ, ಅದನ್ನ ತಕ್ಷಣ ನೀವು ಆದೇಶನ ಹಿಂಪಡ್ಕೋಬೇಕು. ಅವ್ರಿಗೆ ಜಾಸ್ತಿ ಮಾಡ್ಬೇಕು ಇನ್ನೂ ಕೂಡ. ಯಾಕೆಂದ್ರೆ ಎಲ್ಲ ಬೆಲೆಗಳು ಜಾಸ್ತಿ ಆಗಿದೆ. ಅವರಿಗೆ ನೀವು ಕೊಡೋ ದುಡ್ಡನ್ನ ಕಡಿಮೆ ಮಾಡೋದಕ್ಕೆ ನಾವು ಅವಕಾಶ ಕೊಡೋದಿಲ್ಲ. ಇನ್ನು ಯಾವುದು ಮುದ್ರಾಂಕ ಶುಲ್ಕ ತಗೊಳ್ಳಿ, ತೈಲ ದರ ತಗೊಳ್ಳಿ, ಎಲ್ಲ ಕೂಡ ಬೆಲೆ ಏರಿಕೆ ಜಾಸ್ತಿ ಆಗ್ತಾನೆ ಇದೆ, ಬಹಳಷ್ಟು ಆಗಿದೆ. ಸಾಲದಿದ್ದಕ್ಕೆ ಮೊನ್ನೆ ನಿಮ್ಮ SCP TSP ಈ ವರ್ಷ ಕೂಡ SCP TSP ನಾವು ದಲಿತರ ಉದ್ಧಾರಕರು, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವರು, ಅಂಬೇಡ್ಕರ್ ವಾದಿಗಳು, ಕಾಂಗ್ರೆಸ್ ಅಂದ್ರೆ ನಾವೇ ಅವ್ರ ವಾರಸ್ದಾರ. ನಾವು ಮಾಡಿದ್ದು ಭಾಷಣ ಮಾಡಿದ್ದು ನಿಮ್ ಬಿಟ್ಟಿ ಗ್ಯಾರಂಟಿಗಳಿಗೆ ಅದರಲ್ಲಿ ದುಡ್ಡು ತೆಗ್ದಿದ್ದೀವಿ. ಈ ಸಲಿನೂ 15,000 ಕೋಟಿನ 14,500 ಕೋಟಿ ಹಣ ಅದ್ರಲ್ಲಿ ತಗೊಂಡಿದ್ದೀವಿ. ಅವ್ರಿಗೆ ಅನ್ಯಾಯ ಮಾಡಿಲ್ವಾ? ನಾನು ಮನವಿ ಮಾಡ್ತೀನಿ ನಮ್ಮೆಲ್ಲ ದಲಿತ ಸಂಘರ್ಷ ಸಮಿತಿಯ ಇಡೀ ರಾಜ್ಯದ ಎಲ್ಲ ಒಕ್ಕೂಟಗಳಿಗೆ ನಾನು ಮನವಿ ಮಾಡ್ತೀನಿ, ನೀವು ಹಿಂಗೆ ಮನೇಲಿ ಕೂತ್ರೆ ಆಗಲ್ಲ. ಬೀದಿಗಿಳಿದು ಹೋರಾಟ ಮಾಡಿ. ನಿಮ್ಮ ಜೊತೆಲಿ ನಾವಿದ್ದೀವಿ, BJP ನಿಮ್ಮ ಜೊತೆಲಿ ಇದೆ ಅಂತ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೀನಿ. ನಿಮ್ಗೆ ಅನ್ಯಾಯ ಆಗ್ತಾ ಇದೆ, ನಿಮ್ಮ ಮಕ್ಕಳ ಭವಿಷ್ಯಕ್ಕೆ ಅನ್ಯಾಯ ಆಗ್ತಾ ಇದೆ. ರೈತರ ಮಕ್ಕಳಿಗೆ ವಿದ್ಯಾಸಿರಿ ಯೋಜನೆ ಕೊಟ್ವಿ ನಾವು, ಅದನ್ನು ತೆಗೆದುಹಾಕಿದ್ರು. ಇದು ಕಿಸಾನ್ ಸಮ್ಮಾನ್ ಯೋಜನೆ ಅದನ್ನು ಕೊಟ್ವಿ, ಅದನ್ನು ತೆಗೆದುಹಾಕಿದ್ರು.
ಮಾನ್ಯ ಪ್ರಧಾನಿಗಳು ನೋಡಿ, ಮೊದಲನೇ ದಿವಸ ಮೊದಲನೇ ಕೆಲಸ ಮಾಡಿದ್ದವರು, ಮೊದಲನೇ ಸಹಿ 3ನೇ ಅವಧಿಯಲ್ಲಿ ಪ್ರಧಾನಿಗಳಾಗಿ ಕಿಸಾನ್ ಸಮ್ಮಾನ್ ಯೋಜನೆಯ ರೈತರಿಗೆ ಹಣ ಬಿಡುಗಡೆ ಮಾಡುವಂಥ ಫೈಲ್ಗೆ ಸೈನ್ ಹಾಕಿದ್ರು. ಇದು ರೈತರ ಮೇಲೆ ಇರ್ತಕ್ಕಂಥ ಬದ್ಧತೆ, ಜವಾಬ್ದಾರಿ. ಹಾಗಾಗಿ ಬಂದಾಗಲ್ಲ, ಮೌನಿಗಳಾದರೆ ನಾವೇನನ್ನು ಗಳಿಸ್ಲಿಕ್ಕೆ ಸಾಧ್ಯ ಇಲ್ಲ, ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವೆಲ್ಲ ಕೂಡ ಜೊತೆಯಲ್ಲಿ ನಿಲ್ಲಬೇಕು. ಯಾಕೆಂದ್ರೆ ಇದು ಆರ್ಗನೈಸ್ ಸೆಕ್ಟರ್. ಇದು ಇವತ್ತು ಹೈನುಗಾರಿಕೆ ಸೆಕ್ಟರ್ ಏನಿದೆ ಅನ್ಕೊಂಡ್ರೆ 10,000 ಜನ ಸೇರ್ಬೋದು ಒಂದು ಕ್ಷೇತ್ರದಲ್ಲಿ. ಹಾಗಾಗಿ ರೈತರು, ನೀವು ಒಗ್ಗಟ್ಟನ್ನ, ಸಂಘಟನೆಯನ್ನ, ಹೋರಾಟವನ್ನ ಮೈಗೂಡಿಸ್ಕೋಬೇಕು. ನಿಮ್ಮ ಜೊತೆಲಿ ನಾವಿದ್ದೀವಿ. ನಿಮ್ಮ ಜೊತೆಲಿ ನಾವೆಲ್ಲ ಹೋರಾಟ ಮಾಡೋಕ್ಕೆ ಎಲ್ಲ ನಮ್ಮ ರೈತರ ಮುಖಂಡರುಗಳೇ ನಮ್ಮ ಜೊತೆಲಿ ಇರೋರು. ರೈತರ ಕಷ್ಟ ಗೊತ್ತಿರೋರೇ ನಮ್ಮ ಜೊತೆಲಿರೋ. ಹಾಗಾಗಿ ಇದು ಬಹಳ ಪ್ರಮುಖ ವಿಷಯ. ಅದಕ್ಕೆ ನಾನು ತಕ್ಷಣ ಅಲ್ಲಿ ದೆಹಲಿಯಲ್ಲೇ ನಾನು ಸುದ್ದಿಗೋಷ್ಠಿ ಮಾಡಬೇಕು ಅನ್ಕೊಂಡೆ. ಆದರೆ ಕೋಮಲ್ನಲ್ಲಿ ಆಗಿತ್ತು ಇದು. ಹಾಗಾಗಿ ಚಿಕ್ಕಬಳ್ಳಾಪುರದಲ್ಲಿ ಮಾಡೋದೇ, ಚಿಕ್ಕಬಳ್ಳಾಪುರ ಅಥವಾ ಕೋಲಾರ್ನಲ್ಲಿ ಮಾಡೋದು ಇದಕ್ಕೆ ಯೋಗ್ಯ ಅಂತೇಳಿ ನಾನು ಇಲ್ಲೇ ಬಂದು ನಮ್ಮೆಲ್ಲ ಮುಖಂಡರುಗಳಿಗೆ ಮನವಿ ಮಾಡಿ ಅವ್ರ ಜೊತೆಯಲ್ಲೇ ಮಾಡ್ತಾ ಇದ್ದೀವಿ ಈ ಒಂದು ಮುಖ್ಯವಾಗಿರ್ತಕ್ಕಂಥ ಅಂಶ.